ಹೇ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆಗಿತ್ತು ವೀಡಿಯೋಸ್ ಮಾಡಿದೆ. ಹಾನೆಸ್ಟ್ಲಿ ಹೇಳ್ಬೇಕಂದ್ರೆ ಲೈವ್ ಸ್ವಲ್ಪ ಸ್ಟಕ್ಸಲ್ಲಿ ಬ್ಯುಸಿಯಾಗಿತ್ತು. ಇನ್ಮೇಲಾದರೂ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋಣ, ತುಂಬಾ ಗ್ಯಾಪ್ ಆಯಿತು ಅಲ್ವಾ ಅಂದ್ಕೊಂಡು ಇವತ್ತಿಂದ ವೀಡಿಯೋ ಮಾಡಬೇಕು ಅಂದ್ಕೊಂಡೆ. ಈ ಸೀರೀಸ್ನ 30 days 30 talks ಅಂತ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದರಿಂದ ನನ್ನ ಕನ್ಸಿಸ್ಟೆನ್ಸಿ ಕೂಡ ಮೇಂಟೈನ್ ಆಗುತ್ತೆ ಅಂತ ಒಂದು ಥಾಟ್. ಇವತ್ತು ವೆನ್ಸ್ಡೇ. ಡೈಲಿ ರುಟೀನ್ನ ಮುಗಿಸ್ಕೊಂಡು ನನ್ನ ದಿನನ ಪ್ಲ್ಯಾನ್ ಮಾಡಿಕೊಂಡೆ. ಇನ್ನು ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸ್ಗೆ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ, ಹಾಗೆ ಲಂಚ್ ಬಾಕ್ಸ್ ಜೊತೆ ಪ್ರೋಟೀನ್ಗೋಸ್ಕರ ಎಲ್ಲ ಕಾಳನ್ನೂ ರಾತ್ರಿಯೇ ನೆನೆಸಿಟ್ಟಿದ್ದೆ. ಅದನ್ನು ಬಾಯ್ಲ್ ಮಾಡೋದಕ್ಕಿಟ್ಟು ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡ್ತಿದ್ದೀನಿ. ಮದುವೆ ಆದಮೇಲೆ ನಾವು ಹೆಣ್ಮಕ್ಳ ಲೈಫು ಎಷ್ಟೆಲ್ಲ ಚೇಂಜ್ ಆಗುತ್ತೆ ಅಲ್ವಾ? ನನ್ನ ಫೀಲಿಂಗ್ಸ್ನ ಶೇರ್ ಮಾಡ್ತೀನಿ ಇವತ್ತು. ಮಾರ್ನಿಂಗ್ ಬೇಗ ಎದ್ದೇಳೋದು ಅಂದರೆ ತುಂಬ ಜನರಿಗೆ ಕಷ್ಟದ ಕೆಲಸ. ಅದರಲ್ಲೂ ನನಗೆ ಸ್ವಲ್ಪ ಜಾಸ್ತಿನೇ. ಆದರೆ ಈ ಮದುವೆ ಎಲ್ಲವನ್ನೂ ಬದಲಾಯಿಸಿತು. ನಿಜ. ಅಮ್ಮ ಮನೇಲಿದ್ದರೆ ಲೇಟಾಗಿ ಎದ್ದೇಳ್ತಾ ಇದ್ದೆ. ಇನ್ನು ವರ್ಕಲ್ಲಿ ಲೀವ್ ಇದ್ದಾಗ ಊರಿಗೋದ್ರೆ ಪ್ರಿನ್ಸಸ್ ಟ್ರೀಟ್ಮೆಂಟ್ ಸ್ವಲ್ಪ ಜಾಸ್ತಿನೇ ಇರ್ತಾಯಿತ್ತು. ಇನ್ನೂ ಸ್ವಲ್ಪ ಹೊತ್ತು ಮಲ್ಕೋ ಹೋಗು ಅಂತಾಯಿದ್ರು. ಬ್ರೇಕ್ಫಾಸ್ಟ್, ಟೀ, ಸ್ನ್ಯಾಕ್ಸ್ ಹೀಗೆ ಎಲ್ಲನೂ ರೆಡಿ ಇರ್ತಾಯಿತ್ತು. ಆದರೆ ಇಲ್ಲಿ ಅದೆಲ್ಲ ಇಲ್ಲ. ಪ್ರತಿದಿನ ಅಲ್ಲಿ ಅಮ್ಮ ನನಗೆ ಕಾಯ್ತಾ ಇದ್ದರೆ ಇಲ್ಲಿ ಅಲಾರಾಮ್ ನನ್ನ ಕಾಯ್ತಾ ಇರುತ್ತೆ. ಅಮ್ಮ ಮತ್ತು ಅಮ್ಮ ಮನೇನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಡೈಲಿ ರುಟೀನ್ ಅಂತೂ ತುಂಬಾ ಚೇಂಜ್ ಆಗಿದೆ. ಟೈಮಿಗೆ ಸರಿಯಾಗಿ ಎಲ್ಲ ಮಾಡಲೇಬೇಕು. ಅದು ಹೇಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಇನ್ನು ಕೆಲವೊಮ್ಮೆ ಟೈಮ್ ಹೋಗ್ತಾನೇ ಇಲ್ವಲ್ಲ ಅಂತ ಅನಿಸುತ್ತೆ. ಇದರ ಮಧ್ಯ ನಮ್ಮ ಸೆಲ್ಫ್ ಕೇರ್, ಪ್ಯಾಷನ್ ಏನೂ ನೆನಪಿರಲ್ಲ. ಇನ್ನು ಫ್ರೆಂಡ್ಸ್ ವಿಷಯಕ್ಕೆ ಬಂದರೆ ಮೀಟ್ ಮಾಡೋದಿರಲಿ, ಜೊತೇಲಿ ಮಾತಾಡೋಕ್ಕೂ ಕೂಡ ಟೈಮ್ ಸಿಗಲ್ಲ. ಕೆಲವೊಮ್ಮೆ ರಿಪ್ಲೈ ಕೂಡ ಲೇಟ್ ಮಾಡ್ತಿರ್ತೀವಿ. ಕಾಲ್ ಮಾಡಬೇಕು ಅಂತ ಅನಿಸುತ್ತೆ, ಆದರೆ ಟೈಮ್ ಸೆಟ್ ಆಗಲ್ಲ. ಬಿಫೋರ್ ಮ್ಯಾರೇಜ್ ತುಂಬಾ ಮಾತಾಡ್ತಿದ್ದವರು ಇವಾಗ ಒನ್ಸ್ ಇನ್ ಅ ವೈಲ್ ಅನ್ನೋ ಥರ ಅಷ್ಟು ಚೇಂಜ್ ಆಗಿದೆ. ಇನ್ನು ಪ್ರತಿದಿನ ಅಡ್ಜಸ್ಟ್ಮೆಂಟ್ ಅನ್ನೋ ವರ್ಡ್ ಜೊತೆ ನಾವೇ ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಿ. ಫುಡ್ಡು, ಟೇಸ್ಟು, ರುಟೀನು, ಮೂಡು ಎಲ್ಲದನ್ನೂ ಅಡ್ಜಸ್ಟ್ ಮಾಡಿಕೊಳ್ಳೇಬೇಕು. ಸ್ವಲ್ಪ ವಿಯರ್ಡ್ ಅನಿಸುತ್ತೆ, ಆದರೂ ಕೂಡ ಅಡ್ಜಸ್ಟ್ಮೆಂಟಲ್ಲೇ ದಿನಗಳು ಹೋಗ್ತಾ ಇವೆ. ಆದರೆ ಹೋಗ್ತಾ ಹೋಗ್ತಾ ಸರಿ ಹೋಗ್ಬೋದೇನೋ. ಇನ್ನು ಮನೆ ವಿಷಯದಲ್ಲಿ ಮೇನ್ ರಿಸೋರ್ಸ್ ಅಥವಾ ಫಸ್ಟ್ ಪರ್ಸನ್ ಅಲ್ಲ ಅಂದ್ರೂ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ಡಿಸಿಷನ್ ಎಲ್ಲದಕ್ಕೂ ನಮ್ಮ ಕೈಲಿರಲ್ಲ, ಆದರೆ ಎಲ್ಲ ಮ್ಯಾನೇಜ್ ಮಾಡಲೇಬೇಕು. ಎಲ್ಲದರಲ್ಲೂ ಸ್ವಲ್ಪ ಟಯರ್ಡ್ ಅನಿಸುತ್ತೆ, ಹಾಗೆ ಓಕೆ ಅಂತಲೂ ಅನಿಸುತ್ತೆ. ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್. ಹೌ ಲೈಫ್ ಚೇಂಜ್ಡ್ ಅಲ್ವಾ? ನಿಮ್ಮ ಲೈಫಲ್ಲೂ ಇದೇ ಥರ ಫೀಲ್ ಆಗ್ತಾ ಇದೆಯಾ? ಅಥವಾ ನೀವು ಯಾವ ರೀತಿ ಫೀಲ್ ಮಾಡ್ತಾ ಇದ್ದೀರಾ? ಕಮೆಂಟ್ ಮಾಡಿ. ನೀವು ಈ ವಿಡಿಯೋನ ಫುಲ್ ನೋಡ್ತಾ ಇದ್ದೀರಾ ಅಂದರೆ ನನಗೆ ಒಬ್ಬರು ಕಂಪನಿ ಸಿಕ್ಕಿರೋ ಥರ ಅನಿಸ್ತೈತೆ. ನಿಮ್ಮ ಹೆಸರು ಹಾಗೆ ನಿಮ್ಮ ಫೀಲಿಂಗ್ಸ್ನು ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ನಾಳೆ ಸಿಗೋಣ. ಬಾಯ್ ಬಾಯ್.